ಶುಭೋದಯ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಮೇಲೂರಿಂದ ನಮ್ಮತ್ತೆ ಊರು ಕೇರ್ಪೇಟೆ ಹತ್ರ ಇರೋ ಕತ್ರಘಟ್ಟಕ್ ಹೋಗ್ತಾ ಇದೀವಿ. ಇದು ನಮ್ಮಪ್ಪನ್ ತಂಗಿ ಊರು. ಎಷ್ಟ್ ಚೆನ್ನಾಗಿದೆ ನೋಡಿ ಈ ಊರು. ಮಂಗ್ಳೂರ್ ಅಂಚು ಸೀಟ್ ಮನೆಗಳು, ಮೋಲ್ಡ್ ಮನೆಗಳೇ ತುಂಬಾ ಜಾಸ್ತಿ ಆಗ್ಬಿಟ್ಟೈತೆ ಇವಾಗ ಹಳ್ಳಿಗಳಲ್ಲೂ. ಆದ್ರೆ ಈ ಊರಲ್ಲಿ ಎಷ್ಟು ದೂರ ನೋಡ್ತಿದ್ರುನು ನೋಡಿ ಬರೀ ನಾಡಂಚಿನ ಮನೆಗಳೇ ಕಾಣ್ತಿದೆ. ತುಂಬಾನೇ ಖುಷಿ ಆಗುತ್ತೆ. ಈ ತರ ನಾಡಂಚಿನ ಮನೆಗಳು ಹಳ್ಳಿಗಳಲ್ಲಂತೂ ಇವಾಗ ಹುಡುಕಿದ್ರು ಸಿಗಲ್ಲ. ಆದ್ರೆ ಈ ಊರಲ್ಲಿ ತುಂಬಾ ಮುಕ್ಕಾಲ್ ಭಾಗ ಮನೆಗಳೆಲ್ಲ ನಾಡಂಚಿನ ಮನೆಗಳೇ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಇಲ್ಲಿ ಮಕ್ಳುಗಳ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಾ ಅಂತಂದ್ರೆ ಪ್ರತಿಯೊಂದ್ ಕೆಲ್ಸಾನು ಮಾಡ್ತಾರೆ. ನಾವು ನಮ್ಮ ಮಕ್ಳುಗಳ್ನ ಎಷ್ಟು ಸೆನ್ಸಿಟಿವ್ ಆಗಿ ಬೆಳೆಸ್ತೀವಿ. ಅದು ಮಾಡ್ಬೇಡ, ಇದು ಮಾಡ್ಬೇಡ, ಓದ್ಕೊ ನೀನು ಸಾಕು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಮಕ್ಳುಗಳು ಪ್ರತಿಯೊಂದ್ ಕೆಲ್ಸಾನು ಮಾಡ್ತಾರೆ. ಹಸುಗಳ್ನ ಕೊಟ್ಟಿಗೆಯಿಂದ ಹೊರಗಡೆ ಕಟ್ಟೋದು, ಹಸುಗಳ್ ಮೇಯ್ಸ್ಕೊಂಬರೋದು, ನೀರ್ ತರೋದು, ಮೇವ್ ಹಾಕೋದು ಎಲ್ಲಾನು ಮಾಡ್ತಾರೆ. ಮತ್ತ್ ಮನೆ ಕೆಲ್ಸದಲ್ಲಿ ಪ್ರತಿಯೊಂದ್ ಕೆಲ್ಸದಲ್ಲೂ ಅಪ್ಪ ಅಮ್ಮಂಗೆ ಎಲ್ಲಾರ್ಗುನು ಹೆಲ್ಪ್ ಮಾಡ್ತಾರೆ. ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಈ ತರ ಕೋಲಲ್ಲಿ ಮಜ್ಜಿಗೆ ಕಡಿಯೋದೆ ತುಂಬಾ ಕಡಿಮೆ ಆಗ್ಬಿಟ್ಟೈತೆ. ನೋಡಿ ಎಷ್ಟು ಫ್ರೆಶ್ ಬೆಣ್ಣೆ ಮನೇಲೆ ಮಾಡಿರೋದು. ನನ್ಗೋಸ್ಕರ ಮಾಡ್ಕೊಟ್ರು ಅತ್ತೆ. ಬೆಟ್ಟದ ಮೇಲೆ ನಾವಿಲ್ಲು ಗೋರಿ ಗೋಲಿ ಆಟವ ಆಡೋಣ ಬಾ. ಡಿಂಕು ಸಂಜಿಗೆ ಹೋಗಿ ಹಪ್ಪ ಕೈಲಿ ಏಟು ತಿನ್ನೋಣ ಬಾ. ಏಟು ತಿಂದು ಶಾಲೆಗೆ ಹೋಗೋಣ ಬಾ. ಡಿಂಕು ನಾಕು 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 ಟೋಪಿ. ಡಿಂಕು ನಾಕು 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 ಟೋಪಿ. ಅಲೋ ಮಿಸ್ಟರ್ ಬಾಬೂಜಿ. ಅಲೋ ಮಿಸ್ಟರ್ ಗಾಂಧೀಜಿ. ಅಲೋ ಮಿಸ್ಟರ್ ಬಾಬೂಜಿ. ನಾನು ಫ್ರೆಂಡ್ಸ್, ನೀನು ಫ್ರೆಂಡ್ಸ್. ಬೈ ಬೈ. ಚೋಲಿ ಚಪ್ಪಲಿ ಚೋಲಿ. ಇದೇನ್ ಕಾಯಿ ಅಂತ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಯಾರ್ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅಂತ. ಈ ಊರ್ಗಳ್ ಕಡೆ ಬಂದ್ರೆ ಏನ್ ಖುಷಿ ಅಂತ ಅಂದ್ರೆ ಪ್ರತಿಯೊಂದು ನ್ಯಾಚುರಲ್ ಆಗಿ ಸಿಗುತ್ತೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಎಳ್ನೀರು, ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಕೆಲವೊಂದು ಎಲ್ಲಾನು ನ್ಯಾಚುರಲ್ ಆಗಿ ಸಿಗುತ್ತೆ. ನಮ್ ಸಿಟಿ ಅವ್ರಿಗೆ ಎಲ್ಲಾನು ದುಡ್ಡು ಕೊಟ್ಟು ತಿಂದ್ರುನು ಇಷ್ಟೊಂದ್ ನ್ಯಾಚುರಲ್ ಆಗಿ ಏನು ಸಿಗಲ್ಲ. ಅದಕ್ಕೆ ಊರ್ಗಳ್ ಕಡೆ ಬಂದಾಗ ಇವೆಲ್ಲ ತುಂಬಾನೇ ಇಷ್ಟ ಆಗುತ್ತೆ.
ಪಾಪು ಏಯ್ ಪಾಪು ಏನ್ ಮಾಡ್ತಿದ್ಯಾ? ಮಲ್ಕೊಂಡಿದ್ದಾನೆ. ಮಲ್ಕೋ ಚೆನ್ನಾಯ್ತಾ? ನೋಡಮ್ಮ ನೀನ್ ಸ್ಟಾರ್ಟರ್ಸ್ ಕೌಶಿ. ನಮ್ಮ ಹುಡ್ಗ ನೋಡಿ ಪರಂಗಿ ಕಡ್ಡಿನ ಸ್ಟ್ರಾ ಮಾಡ್ಕೊಂಡು ಎಳ್ನೀರು ಕುಡಿತಿದ್ದಾನೆ. ಏನ್ ಐಡಿಯಾ ಅಲ್ವಾ ಮಕ್ಳುಗಳ್ದು. ತಗೋ ಚೆನ್ನಾಯ್ತೆ. ಬೆಳ್ಗೆನೆ ಒಳ್ಳೆ ಇಡ್ಲಿ ಕೋಳಿ ಸಾರು ತಿಂದಿದ್ವು, ಎಳ್ನೀರೆಲ್ಲ ಕುಡ್ದಿದ್ವು, ಎಲ್ಲಾ ಕಡೆ ಓಡಾಡ್ಕೊಂಡ್ಬಂದು ಮಧ್ಯಾಹ್ನ ಒಳ್ಳೆ ಒಬ್ಬಟ್ಟು ಊಟನೂ ಮಾಡಿದ್ವು. ನಮ್ಮ ಅತ್ತೆ ಅಂತೂ ಬಂದಾಗೆಲ್ಲ ಯಾವಾಗ್ಲೂ ಹಾಗೆ ಕಳ್ಸಲ್ಲ. ಬೆಳ್ದಿರೋ ಕಾಳುಗಳು ಇಲ್ಲ ಏನಾದ್ರು ತಿಂಡಿ ಮಾಡ್ಕೊಟ್ಟು ಕಳ್ಸಿದ್ ನೋಡಿ ಇವಾಗ ನಿಪ್ಪಿಟ್ಟು ಮಾಡ್ತಿದ್ದಾರೆ. ಮಕ್ಳುಗಳಂತೂ ನಾನ್ ಮಾಡ್ತೀನಿ ಅಂತ ಕಚ್ಚಾಡ್ಕೊಂಡ್ ಮಾಡ್ತಿದ್ದಾರೆ. ಅರ್ಧ ಕಿತ್ತಾಕೋದು, ಅರ್ಧ ಚೆನ್ನಾಗ್ ಮಾಡೋದು, ಹೇಗೋ ಹೆಲ್ಪ್ ಮಾಡ್ಕೊಡ್ತಿದ್ದಾರೆ. ಬೆಣ್ಣೆ ಕೊಡೋದು ಎಲ್ಲಾನು ಕೊಟ್ಟು ಕಳಿಸ್ತಾರೆ. ಸೋದರತ್ತೆ ಅಂದ್ರೆ ಹಂಗೆ ಅಲ್ವಾ, ಏನೋ ಒಂಥರ ಪ್ರೀತಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಇದು ನೋಡಿ ನಮ್ಮ ಅತ್ತೆ ಮದ್ವೆ ಆದ ಹೊಸದ್ರಲ್ಲಿ ತಗ್ಸಿದಂತ ಫೋಟೋ. ನೋಡಿ ನಾನು ಹೇಗಿದ್ದೀನಿ ಅವ್ರ ಮದ್ವೆಲಿ ಅಂತ. ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತಲ್ವಾ. ಮಕ್ಳುಗಳಂತೂ ಈ 3-4 ದಿನ ತುಂಬಾ ಎಂಜಾಯ್ ಮಾಡಿದ್ರು, ಮನ್ಸ್ಫೂರ್ತಿಯಾಗಿ ಆಟ ಆಡ್ಕೊಂಡ್ರು. ಇವಾಗ ಮತ್ತೆ ಬೆಂಗಳೂರಿಗೆ ಹೊರಟ್ವಿ. ಈ ವ್ಲಾಗ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬದುಕಿದರೆ ನಿಮ್ಮ ಸ್ವಂತ ಖುಷಿ, ಸಂತೋಷ, ನೆಮ್ಮದಿಗಾಗಿ ಬದುಕಿ. ಈ ಹಣ, ಸಂಬಂಧ, ಆಸೆಗಳು ಯಾವತ್ತೂ ನೀವಾಗಿರಲು ಬಿಡುವುದಿಲ್ಲ.